ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಅಪಘಾತ ಆಗಿ ದುರಂತ ಸಂಭವಿಸಿ 242 ಅದರಲ್ಲಿದ್ದಂಥ ಪ್ರಯಾಣಿಕರು ಜೊತೆಗೆ ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿದ್ದಂಥ ಎಲ್ಲರೂ ಕೂಡ 230 ಪ್ರಯಾಣಿಕರ ಪೈಕಿ 169 ಭಾರತೀಯರಿದ್ದರಲ್ಲಿ 11 ಮಕ್ಕಳು, ಇದರಲ್ಲಿ 2 ಹಸುಗೂಸು ಕೂಡ ಇತ್ತು. ಪಾಪ 53 ಬ್ರಿಟಿಷ್ ನಾಗರಿಕರು, 7 ಪೋರ್ಚುಗಲ್, 1 ಕೆನಡಾ ನಾಗರಿಕರು ಕೂಡ ಅದರಲ್ಲಿ ಇದ್ದಿದ್ದು. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿದೆ, ಬೋಯಿಂಗ್ ಕಂಪನಿದು. ಅಲ್ಲಿ ಇಂಟರ್ನ್ಯಾಷನಲ್ ಸುದ್ದಿಗಳು ಬರ್ತಾ ಇದೆ. 8% ಅದರದ್ದು ಶೇರೆ ಬಿದ್ದೋಗ್ಬಿಟ್ಟಿದೆ ಅಂತ ಈಗ ಬೋಯಿಂಗ್ ಕಂಪನಿದು. ಇದೆಲ್ಲ ಬಂದ ನಂತರ ಓಕೆ, ನಮ್ಮ ಜೊತೆಗೆ ಈಗ ಯುವ ಪೈಲಟ್ ಆಗಿರುವಂತಹ ಪೂಜಾ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ, ಕೇಳಿಸ್ತಾ ಇದೆ ನನ್ನ ಧ್ವನಿ? ನಮಸ್ಕಾರ ಸರ್, ಕೇಳಿಸ್ತಾ ಇದೆ. ಓಕೆ, ಯಾಕಿಂತಹ ಅವಘಡಗಳು ಸಂಭವಿಸುತ್ತವೆ? ಭಾರತದಲ್ಲಿ ತುಂಬಾ ಅಪರೂಪವಾಗಿ ಈ ರೀತಿಯಾಗಿ ವಿಮಾನಗಳು ಅಪಘಾತಕ್ಕೀಡಾಗುವಂತ ವರದಿಗಳನ್ನು ನಾವು ನೋಡ್ತೀವಿ. ಪರ್ಟಿಕ್ಯುಲರ್ ಆಗಿ ಅಹಮದಾಬಾದ್ನಲ್ಲಿ ಈ ರೀತಿಯಾಗಿ ಅವಘಡ ಆಗಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ ನಿಮಗೆ ಮೇಲ್ನೋಟಕ್ಕೆ ನೋಡಿದಾಗ? ಸರ್, ಪರ್ಟಿಕ್ಯುಲರ್ಲಿ ಅಹಮದಾಬಾದ್ ಅಲ್ಲಿ ಆಗಕ್ಕೆ ಆ ಥರ ಏನು ಅಲ್ಲಿ ಏನು ಇದಿಲ್ಲ, ಅಂದ್ರೆ ಏನು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಆ ಏರ್ಪೋರ್ಟ್ದು ಆರ್ ವೆದರ್ದು ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ಏನೋ ಒಂದು ಆಗಿರುತ್ತೆ ಅಂದರೆ ಅದೇನೋ ಒಂದು ಏರ್ಕ್ರಾಫ್ಟ್ ಅಲ್ಲೇನೆ ದೇರ್ ಮಸ್ಟ್ ಬಿ ಸಮ್ ಸಿಸ್ಟಮ್ ದಟ್ ಮಸ್ಟ್ ಹವ್ ಮಾಲ್ ಫಂಕ್ಷನ್ಡ್ ಆರ್ ಸಮ್ ಸಿಸ್ಟಮ್ ದಟ್ ಡಿಂಟ್ ವರ್ಕ್ ಪ್ರಾಪರ್ಲಿ ಅಟ್ ದ ರೈಟ್ ಟೈಮ್, ಆರ್ ಇಂಜಿನ್ ಫೇಲಿಯರ್ ಆಗಿರ್ಬಹುದು, ಆರ್ ಬರ್ಡ್ ಸ್ಟ್ರೈಕ್ ಆಗಿರ್ಬಹುದು. ಒಂದು ಏರ್ಕ್ರಾಫ್ಟ್ಗೆ ಇಷ್ಟು ಫೇಟಲ್ ಆಕ್ಸಿಡೆಂಟ್ ಆಗ್ಬೇಕಂದ್ರೆ ಏನು ರೀಸನ್ ಇರ್ಬೋದು. ಸೊ ಅದ್ ನಾವು ಇವಾಗ ಸ್ಪೆಕ್ಯುಲೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ದೇರ್ ಆರ್ ಸೋ ಮೆನಿ ರೀಸನ್ಸ್ ದಟ್ ಕ್ಯಾನ್ ಕಮ್ ಅಪ್. ಬಟ್ ಇವಾಗ ಪೋಸ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು FDR ಎಲ್ಲ ರಿಕವರ್ ಮಾಡಾದ್ಮೇಲೆ ಒನ್ಸ್ ದೇ ಅನಲೈಸ್ ಮಾಡಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಎವ್ರಿ ಸಿನಾರಿಯೋ ವಿಲ್ ಬಿ ಸಿಮ್ಯುಲೇಟೆಡ್, ಎಲ್ಲ ನೋಡ್ತಾರೆ ಕರೆಕ್ಟ್ ಆಗಿ ಏನಾಗಿರ್ಬೋದು ಅಂತ. ಎವ್ರಿ ಲಿಟಲ್ ಪ್ಯಾರಾಮೀಟರ್ ಇಸ್ ಪ್ರಾಪರ್ಲಿ ಇನ್ವೆಸ್ಟಿಗೇಟೆಡ್. ಅದಾದ್ಮೇಲೆ ನಮ್ಗೆ ಆಕ್ಚುಯಲ್ ರೀಸನ್ ಗೊತ್ತಾಗ್ಬಹುದು ಏನಾಗಿರುತ್ತೆ ಅಂತ. ಹೇಗೆ ಗೊತ್ತಾಗತ್ತೆ? ಒಂದು ವಿಮಾನ ಅಪಘಾತ ಆದ ನಂತರ ಎಲ್ಲವೂ ಕೂಡ ಸುಟ್ಟು ಹೋಗಿರುತ್ತೆ ಅಲ್ಲ, ಒಂದು ಬ್ಲ್ಯಾಕ್ ಬಾಕ್ಸ್ ಮೂಲಕವಾಗಿ ಗೊತ್ತಾಗತ್ತೆ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಯಾವ ಮೂಲಕವಾಗಿ ಗೊತ್ತಾಗುತ್ತೆ ವಿಮಾನ ಇಂಥ ಕಾರಣದಿಂದಾಗಿನೇ ಈ ರೀತಿಯಾದಂಥ ಸಮಸ್ಯೆಯನ್ನ ಆಯಿತು, ಈ ರೀತಿಯಾಗಿ ಅಪಘಾತಕ್ಕೀಡಾಯಿತು ಅಂತ ಹೆಂಗೆ ಗೊತ್ತಾಗುತ್ತೆ? ಸರ್, ಆಕ್ಚುಲಿ ಅದೇನು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಅಲ್ಲ, ಅದರಲ್ಲಿ ಫ್ಲೈಟ್ ಡೇಟಾ ರೆಕಾರ್ಡರ್ ಇರುತ್ತೆ. ಸೊ ಅದು ಯೂಶ್ವಲಿ ಹೆಂಗಿರುತ್ತೆ ಅಂದ್ರೆ ಇಟ್ ಈಸ್ ಕ್ರ್ಯಾಶ್ ರೆಸಿಸ್ಟೆಂಟ್ ಒಂಥರ. ಸೊ ಮೋಸ್ಟ್ ಕ್ರ್ಯಾಶಸ್ ಆರ್ ಫೈರ್ ಬ್ರೇಕ್ಔಟ್ ಆದ್ರೆ ಅದು ಡಿಸ್ಟ್ರಾಯ್ ಆಗಲ್ಲ. ಇನ್ ಮೋಸ್ಟ್ ಕೇಸಸ್ ಇಟ್ ಡಸಂಟ್ ಗೆಟ್ ಡಿಸ್ಟ್ರಾಯ್ಡ್. ಅದು ಮಾಡಿದ್ದೇ ಆ ತರ, ಬಿಕಾಸ್ ಏನು ಕ್ರ್ಯಾಶ್ ಆಗಿದ್ರೆ ಗೊತ್ತಾಗ್ಬೇಕು ಏನ್ ಕಾರಣಕ್ಕೆ ಆಗಿದೆ, ಏನ್ ರೀಸನ್ ಇಂದ ಆಗಿದೆ ಅಂತ ಗೊತ್ತಾಗ್ಬೇಕು ಅಂತ ಅದು ಕ್ರ್ಯಾಶ್ ರೆಸಿಸ್ಟೆಂಟ್ ಅದಕ್ಕೆ ಮಾಡಿರ್ತಾರೆ. ಅದರಲ್ಲಿ ಏನಿರುತ್ತೆ ಅಂದ್ರೆ ಎವ್ರಿ ಪ್ಯಾರಾಮೀಟರ್, ನಿಮ್ದು ಯಾವ ಪಾಯಿಂಟ್ ಅಲ್ಲಿ ಏನ್ ಆಲ್ಟಿಟ್ಯೂಡ್ ಇತ್ತು, ಏನ್ ಸ್ಪೀಡ್ ಇತ್ತು, ಪೈಲಟ್ಸ್ ಏನ್ ಇನ್ಪುಟ್ಸ್ ಕೊಟ್ಟಿದ್ದಾರೆ, ಅದು ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ಅದರಲ್ಲಿ. ಅದಕ್ಕೆ ಬಿಟ್ರೆ CVR ಇರುತ್ತೆ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, ಅಂಡ್ ಅದರಲ್ಲಿ ಕಾಕ್ಪಿಟ್ ಅಲ್ಲಿ ಏನು ಮಾತಾಗಿರುತ್ತೆ, ವಾಟ್ ಎವರ್ ಕಮ್ಯುನಿಕೇಶನ್ ಆಗಿರುತ್ತೆ ಪೈಲಟ್ಸ್ ಅವ್ರ ಮಧ್ಯ and also with the ATC ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ದೀಸ್ 2 ಥಿಂಗ್ಸ್ ಅವರು ಡೆಡ್ಯೂಸ್ ಮಾಡಬಹುದು ಏನಾಗಿರ್ಬಹುದು ಅಂತ. ಬಿಕಾಸ್ ಎವ್ರಿ ಪ್ಯಾರಾಮೀಟರ್ದು ಅವ್ರ ಹತ್ರ ಇನ್ಫಾರ್ಮೇಶನ್ ಇರುತ್ತೆ, ಯಾವ ಪಾಯಿಂಟ್ ಅಲ್ಲಿ ಏನ್ ಇನ್ಪುಟ್ ಪೈಲಟ್ಸ್ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅಂತ ಅದ್ರದ್ದು ರೀಸನ್ ಗೊತ್ತಾಗುತ್ತೆ ಅದರಿಂದ. ಅಂಡ್ ಅದರ್ ದೆನ್ ದಿಸ್ ಅವ್ರು ಸಿಮ್ಯುಲೇಟು ಮಾಡ್ತಾರೆ. ಸಿಮ್ಯುಲೇಟರ್ಸ್ ಅಲ್ಲಿ ಅವ್ರು ಸಿಮ್ಯುಲೇಟ್ ಮಾಡಿನೂ ನೋಡ್ತಾರೆ, ಈ ತರ ಈ ಪಾಯಿಂಟ್ ಅಲ್ಲಿ ಇದಾಗಿತ್ತು, ಇದು ಸ್ಪೀಡ್ ಇತ್ತು, ಇದು ಆಲ್ಟಿಟ್ಯೂಡ್ ಇತ್ತು, ಸೊ ಇದ್ರ ಮುಂಚೆ ಏನ್ ಆಗ್ಬಹುದು ಇಫ್ ರಿಯಲ್ ಟೈಮ್ ಅಲ್ಲಿ ಫ್ಲೈ ಮಾಡ್ತಿದ್ರು ಅಂದ್ರೆ. ಓಕೆ, ಓನ್ಲಿ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಅಷ್ಟೇ ಅಥವಾ ATC ಜೊತೆಗೆ ಸಂಪರ್ಕದಲ್ಲಿ ಇರ್ತಾರಲ್ಲ, ATC ಯಲ್ಲೂ ಕೂಡ ರೆಕಾರ್ಡ್ ಆಗಿರುತ್ತಾ ಇವೆಲ್ಲವೂ ಕೂಡ? ಪ್ರಾಬಬ್ಲಿ ಎಸ್, ATC ಕಾಲ್ಸ್ನು ಪ್ರಾಬಬ್ಲಿ ರೆಕಾರ್ಡ್ ಆಗಿರುತ್ತೆ, ಅವ್ರ ಹತ್ರನೂ ಐ ಥಿಂಕ್ ಇನ್ಫಾರ್ಮೇಶನ್ ಇರುತ್ತೆ. ಬಟ್ ದ ಪಾಯಿಂಟ್ ಬೀಯಿಂಗ್ ಪೈಲಟ್ಸ್ ಕಾಕ್ಪಿಟ್ ಅಲ್ಲಿ ಏನು ಡಿಸಿಷನ್ ತಗೊಳ್ತಾರಲ್ಲ, ಅದು ಎವ್ರಿ ಡಿಸಿಷನ್ ಅವ್ರು ATC ಜೊತೆ ಕಮ್ಯುನಿಕೇಟ್ ಮಾಡಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಇವಾಗ ಏನೋ ಅವ್ರು ಇನ್ಪುಟ್ ಕೊಟ್ಟಿರ್ತಾರೆ ಕಾಕ್ಪಿಟ್ ಅಲ್ಲಿ, ಏನೋ ಒಂದು ಆಂಗಲ್ ಆಫ್ ಅಟ್ಯಾಕ್ ಇನ್ಕ್ರೀಸ್ ಮಾಡಿರ್ತಾರೆ, ಏನೋ ಒಂದು ಕ್ಲೈಮ್ ಮಾಡಿರ್ತಾರೆ, ಡಿಸೆಂಡ್ ಮಾಡಿರ್ತಾರೆ, ಸ್ಪೀಡ್ ಇನ್ಕ್ರೀಸ್ ಮಾಡಿರ್ತಾರೆ, ರೆಡ್ಯೂಸ್ ಮಾಡಿರ್ತಾರೆ. ಸೊ ಎವ್ರಿ ಲಿಟಲ್ ಆಕ್ಷನ್ ಅವರು ಆಬ್ವಿಯಸ್ಲಿ ATC ಜೊತೆ ಕಮ್ಯುನಿಕೇಟ್ ಅವರು ಮಾಡಲ್ಲ ಅನ್ಲೆಸ್ ಇಟ್ ಇಸ್ ನೆಸೆಸರಿ. ಸೊ ಈವನ್ ಇಫ್ ದೇ ಹ್ಯಾವ್ ದ ರೆಕಾರ್ಡಿಂಗ್ಸ್, ಇಟ್ ಇಸ್ ಇಂಪಾರ್ಟೆಂಟ್ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂಡ್ CVR ಇರಕ್ಕೆ. ಬಿಕಾಸ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಲ್ಲಿ ಅವ್ರ ಮಧ್ಯೆ ಮಾತಾಡೋದು ತಿಳಿಯುತ್ತೆ.
ಸೊ ನಮಗೆ ಅವ್ರ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್, ಅವ್ರ ಥಾಟ್ ಪ್ರಾಸೆಸ್ ಅರ್ಥ ಆಗುತ್ತೆ. ಅವ್ರು ಯಾಕೆ ಏನು ಡಿಸಿಷನ್ ತಗೊಂಡ್ರು, ಅವ್ರ ಮಧ್ಯೆ ಏನು ಡಿಸ್ಕಷನ್ ಆಯಿತು, ವೇರ್ ಬೋತ್ ಆಫ್ ದೆಮ್ ಇನ್ ಅಗ್ರಿಮೆಂಟ್ ಆರ್ ನಾಟ್, ಆರ್ ಹೂಸ್ ಡಿಸಿಷನ್ ವಾಸ್ ಇಟ್ ಪ್ರೈಮರಿಲಿ. ಸೊ ಇದೆಲ್ಲ ಡೀಟೇಲ್ಸ್ ನಮಗೆ FDR ಆ್ಯಂಡ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರಿಂದ ಗೊತ್ತಾಗುತ್ತೆ.